ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರಗಳು. ನಾನು ನಿಮ್ಮ ಮನೆ ಮಗಳಾದ ಆಶಾ ಕಾರ್ಯಕರ್ತೆ ಗೌರಿ ಹೊಸ್ಮನೆ ಅವರ ಸೊಸೆ ಮಾತಾಡ್ತಿರೋದು. ಇವತ್ತಿನ ಉದ್ದೇಶ, ಗೌರಿ ಅವರು ಅಡುಗೆ ಮಾಡ್ತಿದ್ದಾರೆ. ನೋಡೋಣ ಏನು ಮಾಡ್ತಿದ್ದಾರೆ ಅಂತ. ಏನು ಮಾಡ್ತಿದ್ದೀಯ ಅತ್ತಿ? ಮಟನ್. ಹಾಯ್, ನಮಸ್ಕಾರ ಎಲ್ಲರಿಗೂ. ಸಂಡೇ ಇವತ್ತು ಫ್ರೀ ಆಗಿದ್ದೀನಿ. ಇವತ್ತೇನು ವರ್ಕ್ ಇಲ್ಲ, ಏನಿಲ್ಲ, ಡೆಲಿವರಿ ಇಲ್ಲ, ಏನೂ ಇಲ್ಲ. ನಮ್ಮ ಗ್ರಾಮದಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದಾರೆ. ಇವತ್ತು ಸಂಡೇ ಇತ್ತು, ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೆ. ಉಳಿದ ಟೈಮೆಲ್ಲ ನಾನು ಸ್ವಸ್ತ್ರೆ ಮಾಡೋದು. ನೋಡಿ ಚಿಕನ್ ಮಾಡ್ತಿದ್ದಾರೆ. ಮಟನ್ ಸಾರಿ, ಮಟನ್ ಚಿಕನ್ ಅಲ್ಲ, ಮಟನ್ ಸಾರಿ, ಬೈ ಮಿಸ್ಸಾಗಿ ಬಂತು. ಮಟನ್ ಮಾಡ್ತಾ ಇದ್ದೀನಿ. ಹೆಂಗಾಗಿತ್ತು ಗೊತ್ತಿಲ್ಲ, ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಮಾಡಿದ್ವಿ. ರೊಟ್ಟಿ ಯಾರು ಮಾಡಬೇಕು? ರೊಟ್ಟಿ ನನಗೆ ಬರಲ್ಲ. ಚಪಾತಿ ಮಾಡ್ತಿದ್ದೀನಿ. ರೊಟ್ಟಿ ಬರಲ್ಲ, ನಿಜವಾಗ್ಲೂ ರೊಟ್ಟಿ ಬರಲ್ಲ. ನೋಡಿ ರೊಟ್ಟಿ ಮಾಡಕ್ ಬರಲ್ಲ ಅಂತ ಮಟನ್ ಮಾಡ್ತಾರೆ. ಚಪಾತಿ ಮಾಡ್ತೀವಿ, ರೊಟ್ಟಿ ಬರುತ್ತೆ. ಇಷ್ಟಿಷ್ಟೇ ಚಿಕ್ಕ ಬರ್ತಿದೆ. ಅಣ್ಣ ನೋಡ್ಬಾ. ನೋಡಿ ಫ್ರೆಂಡ್ಸ್, ಇವ್ರಿಗೆ ಇದು ಮಟನ್ ಮಾಡೋದು ಗೊತ್ತಾಗ್ತಿಲ್ಲ. ಅವ್ರ ಅಣ್ಣನ್ ಕೇಳ್ತಿದ್ದಾರೆ. ಇವ ಸಾಕಂದ್ರ ಊಟ ಮಾಡಿ ಹೋಗ್ತಾರ ಮಾಡ ಅಂತ ಹೇಳಿದೆ ನಾನು. ಅಲ್ಲ, ಇವ ಸಾಕಂದ್ರ ಹಾಕ್ತಿದ್ದೀನಿ. ಇವ ಸಾಕ್ಲೆ ಸ್ವಲ್ಪ ಭಾಳ ಬೇಡ, ಸ್ವಲ್ಪ ನೋಡು ಎಷ್ಟು ಹಾಕೈತೆ ಅಷ್ಟು ಹಾಕ್ತಿದ್ದೆ. ನಾಲ್ಕ ಯಾವ ಗೋಲ್ಗಡೆ ಇಷ್ಟು ಹಾಕ್ಬಿಡ್ಲಿ. ಸಾಕು ಸಾಕ ಅತ್ತಿ ಇನ್ನೂ ಲೇಟಾ? ಇದು ಜಾಮೂನ್ ನಾನು ತಿನ್ನಲ್ಲ. ಥ್ಯಾಂಕ್ ಯು. ಇಷ್ಟು ಇಡ್ರಿ ಹೆಂಗ? ಮತ್ತೆ ಹೆಂಗ್ ತಿನ್ಸಲ್ಲಿ? ಒಂದು ನೀನಿದ್ರೆ ಅಡಿಗೆ ಮಾಡತ್ತಿದ್ದಿ. ವೆಲ್ಕಮ್. ನೋಡಿ ಫ್ರೆಂಡ್ಸ್, ಇಷ್ಟು ದೊಡ್ಡ ಕೈಗಳ ರೊಟ್ಟಿ ಮಾಡಕ್ ಬರಲ್ಲ. ತಪ್ಪಿಕ್ಕಿಂದಲ್ಲ ನಮ್ಮ ಅಜ್ಜಿದು. ಲಾಸ್ಟ್ ಟೈಮ್ ಮಗಳಂತಂದು ರೊಟ್ಟಿ ಮಾಡಕ್ಕೆ ಬಿಟ್ಟಿಲ್ಲ. ನಮ್ಮ ಸೊಸೆ ಅಣ್ಣನ ಮಗಳು. ಲಾಸ್ಟ್ ನಾನು 3 ಜನ ಅಣ್ಣದಿರು, 3ನೇ ಅಣ್ಣನ ಮಗಳು.